ನನ್ನ ಹೆಸರು ಪ್ರವೀಣ್ ಅಂತ, ಸಾಮಾಜಿಕ ಹೋರಾಟ ಕಾರ್ಯಕರ್ತ. ಏನಿವತ್ತು ನಮ್ಮ ಸ್ನೇಹಿತರು ಎಲ್ಲ ಸೇರ್ಕೊಂಡ್ರ ಉದ್ದೇಶ ಏನಂದರೆ, ಬಾಬು ಜಗಜೀವನ್ ರಾಮ್ ಭವನ ಏನಿದೆ ಇದನ್ನ ಎಲ್ಲ ರಾಜಕಾರಣಿಗಳು ಬರ್ತಾರೆ, ಒಂದು ಶಿಲಾನ್ಯಾಸ ಮಾಡ್ತಾರೆ, ಒಂದು ಕಲ್ಲಿಟ್ಟು ಪೂಜೆ ಮಾಡ್ತಾರೆ, ಹೋಗ್ತಾರೆ. ಸುಮಾರು ವರ್ಷಗಳಿಂದ ಇದಕ್ಕೆ ಅನುದಾನ ಬರ್ತಿದೆ. ಈ ಅನುದಾನ ಬಂದು ಮತ್ತೆ ಗೌರ್ಮೆಂಟ್ಗೆ ಹೋಗ್ತಿದೆ. ಇದೊಂದು ಭವನ ಆದರೆ ನೂರಾರು ಜನಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆ ಭವನದ ಮೇಲೆ ಒಂದು ಲೈಬ್ರರಿ ಮಾಡಬೇಕು ಅಂತ ಹೇಳಿ ಒಂದು ಕನಸಿದೆ. ಅದೇ ರೀತಿ ಇದು ಯಾರಾದರೂ ಬರಲಿ ಸರ್, ಈ ಬಾಬು ಜಗಜೀವನ್ ರಾಮ್ ಭವನನ ನಾವು ಉದ್ಘಾಟನೆ ಮಾಡ್ತೀವಿ ಅಂತೇಳಿ ಒಂದು ಶಿಲಾನ್ಯಾಸ ಆಗ್ಬೋದು, ಒಂದು ಕಲ್ಲಿಡ್ಬೋದು, ಏನೋ ಒಂದು ಮಾಡಿ ಪೂಜೆ ಮಾಡಿ ಸಿಹಿ ಹಂಚಿ ಎಲ್ಲ ಹೋಗ್ತಾ ಇದ್ದಾರೆ ಸರ್. ನೋಡಿ ಸರ್, ಇಲ್ಲಿ ಎಷ್ಟೊಂದು ಮರಗಳಿದೆ. ಇದನ್ನ ಫಾರೆಸ್ಟಿಗೆ ಇದು ಮಾಡಿ ಇದನ್ನ ಕ್ಲಿಯರ್ ಮಾಡ್ಕೊಡ್ಬೇಕು. ಅದೇ ರೀತಿ ಇಲ್ಲಿರೋಂಥ ಒಂದು ಹಳೆ ಇದನ್ನ ಕ್ಲಿಯರ್ ಮಾಡಿ ನಾವು ಇದು ಮಾಡ್ಕೊಡ್ತೀವಿ ಅಂತಂದು ಸಮಾಜ ಕಲ್ಯಾಣ ಇಲಾಖೆ ಇಷ್ಟು ದಿನ ಆದರೂ ಕೂಡ ಇದನ್ನ ಅವರು ಕ್ಲಿಯರ್ ಮಾಡ್ಕೊಡಕ್ ಆಗಿಲ್ಲ. ಅದೇ ರೀತಿ ಆಗಸ್ಟ್ 15ನೇ ತಾರೀಕು ಒಳಗಡೆ ಈ ಜಾಗನ ಅರಣ್ಯ ಇಲಾಖೆಯವರು ಮತ್ತೆ ತಹಸೀಲ್ದಾರ್ ಅವರು ಎಲ್ಲ ಸೇರಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಿ ಈ ಸಮುದಾಯ ಭವನ ತ್ವರಿತ ರೀತಿಯಲ್ಲಿ ಇವರು ಸ್ಟಾರ್ಟ್ ಮಾಡ್ದಂಗಿದ್ರೆ ನಾವು ಆಗಸ್ಟ್ 15 ಕಳೆದು ನಮ್ಮ ಸಮುದಾಯದ ಎಲ್ಲ ಮುಖಂಡರ ಜೊತೆ ಸೇರಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಇದನ್ನ ನಾವು ಒಂದು ಪಾದಯಾತ್ರೆ ತರ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ. ಮೊದಲಿಗೆ ಬಾಬು ಜಗಜೀವನ್ ರಾಮ್ ಭವನ ತ್ವರಿತ ರೀತಿಯಲ್ಲಿ ಸ್ಟಾರ್ಟ್ ಆಗಬೇಕು, ಅಷ್ಟೇ ನಾವು ಕೇಳ್ಕೊಳ್ತಾ ಇರೋದು. ಅದೇ ರೀತಿ ಒಂದು ಇಲ್ಲಿ ಹಿಂದೆಗಡೆ ಕೈಮಗ್ಗ ಒಂದು ಜಾಗ ಇದೆ. ಆ ಜಾಗನೂ ಕೂಡ ಕೊಟ್ರೆ ನಮ್ಮ ಸಮುದಾಯ ಭವನಕ್ಕೆ ಒಂದು ಸ್ವಲ್ಪ ದೊಡ್ಡ ಜಾಗ ಆಗುತ್ತೆ. ಸರ್ಕಾರ ಇರೋದ್ರಿಂದ ಈ ಸರ್ಕಾರನೂ ಇದಕ್ಕೆ ಒಂದು ಹೆಲ್ಪ್ ಮಾಡಿದ್ರೆ, ಶಾಸಕರ ಜೊತೆ ಕೈ ಜೋಡಿಸಿ ಇದನ್ನ ಮಾಡಿದ್ರೆ ಆ ಜಾಗನೂ ಕೊಟ್ರೆ ತುಂಬಾ ದೊಡ್ಡದಾಗುತ್ತೆ ಅಂತೇಳಿ. ಈಗಿರೋ ಒಂದು ಕೊಟ್ಟಿರೋಂಥ ಜಾಗ ಸ್ವಲ್ಪ ಚಿಕ್ಕದಾಗುತ್ತೆ, ಅಂದ್ರೆ ದೊಡ್ಡದಾದ. ಅದೇ ರೀತಿ ಹಿಂದೆಗಡೆ ಒಂದು ಅಂಬೇಡ್ಕರ್ ಭವನ ಇದೆ ಸರ್. ಏನ್ ಡೈಮೆನ್ಷನ್ ಇದೆ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ. ಅಲ್ಲಿ ಯಾವ್ದು ಕಾರ್ಯಕ್ರಮ ಮಾಡಕ್ ಆಗ್ತಾ ಇಲ್ಲ. ದಯವಿಟ್ಟು ಈ ತ್ವರಿತವಾಗಿ ಈ ಕೆಲಸ ಆಗ್ಬೇಕು. ಈ ಕೆಲಸ ಆದ್ರೆ ನೂರಾರು ಜನಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ನಮ್ಮ ಇಡೀ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಎಲ್ಲೆಲ್ಲಿ ಅಂಬೇಡ್ಕರ್ ಭವನ ಇದಾವೆ ಸರ್, ಅಲ್ಲೋಗಿ ನೋಡ್ಕೊಂಡ್ ಬನ್ನಿ. ಎಲ್ಲಾ ಕಡೆ ಶೀತಲವಾಗಿದೆ. ಅಲ್ಲಿ ಅವರು ಏನು ಮೂತ್ರ ವಿಸರ್ಜನೆ ಅದು ಇದು ಮಾಡಕ್ಕೆ ಆ ತರ ಜಾಗ ಮಾಡ್ಕೊಂಡಿದ್ದಾರೆ. ಅಂಬೇಡ್ಕರ್ ಭವನ ಏನೋ ಒಬ್ರಿಗೆ ಹೆಲ್ಪ್ ಆಗ್ಬೇಕು, ಅಲ್ಲಿ ಲೈಬ್ರರಿ ಆಗ್ಬೇಕು ಅಂತ ನಮ್ದೊಂದು ದೊಡ್ಡ ಕನಸು ಸರ್. ಆ ಕನಸನ್ನ ಈ ನಮ್ಮ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಇದನ್ನ ನಮ್ಮ ಎಲ್ಲಾ ಜನಗಳಿಗೆ ಸದುಪಯೋಗ ತರ ಆಗಿ ಮಾಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊಂತೀವಿ. ಅದೇ ರೀತಿ ಇಲ್ಲಿ ತುಂಬಾ ನೋಡಿ, ಅಲ್ಲಿ ಕಲ್ಲಿಟ್ರು ಮತ್ತೆ ಪೂಜೆ ಮಾಡಿದ್ರು. ಒಂದ್ 3 ತಿಂಗಳಾಗ್ತಾ ಬಂತು ಸರ್. ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಸರ್. ನಾವು ಸಮಾಜ ಕಲ್ಯಾಣ ಇಲಾಖೆ ಅವ್ರಿಗೆ ಹೋಗಿ ಕೇಳಿದ್ರೆ, ಇಲ್ಲ ಸರ್ ಅವ್ರು ಹ್ಯಾಂಡ್ ಓವರ್ ಮಾಡಿಲ್ಲ, ಹ್ಯಾಂಡ್ ಓವರ್ ಮಾಡಿದ್ಮೇಲೆ ನಾವು ಇದನ್ನ ಇದು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಸರ್. ದಯವಿಟ್ಟು ಈ ನಮ್ಮ ತಾಲೂಕಿನ ಶಾಸಕರಾಗ್ಬೋದು, ನಮ್ಮ MP ಸಾಹೇಬರಾಗ್ಬೋದು, ಅದೇ ರೀತಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗ್ಬೋದು, ಎಲ್ಲರೂ ಕೂಡ ಇಲ್ಲಿಗೆ ಬಂದು ಗಮನ ಹರಿಸಿ ಮೊದಲಿಗೆ ಬಾಬು ಜಗಜೀವನ್ ರಾಮ್ ಭವನ ತ್ವರಿತ ರೀತಿಯಲ್ಲಿ ಸ್ಟಾರ್ಟ್ ಆಗಬೇಕು. ನಮ್ಮ ತಾಲೂಕಲ್ಲಿ ನಮ್ಮ ಸಮುದಾಯ 35ರಿಂದ 40 ಸಾವಿರ ಜನ ಇದ್ದಾರೆ ಸರ್. ಈ ಮಾಹಿತಿ ಯಾರು ಹೇಳ್ತಾ ಇಲ್ಲ. 35,000 ಜನ, ಅದಕ್ಕಿಂತ ಜಾಸ್ತಿ ಇದ್ದಾರೆ ಸರ್. ಇದೆಲ್ಲ ಸೇರಿ ಒಗ್ಗೂಡು ಬಂದ್ರೆ ಒಂದು ದೊಡ್ಡ ಹೋರಾಟ ಆಗುತ್ತೆ.